ನಮಸ್ಕಾರ ಎಲ್ರಿಗೂ. ರೇಡಿಯೋ ಸಿದ್ಧಾರ್ಥ ಮತ್ತು ಸಿದ್ಧಾರ್ಥ ನ್ಯೂಸ್ಗೆ ಸ್ವಾಗತ. ಇಂದಿನ ವಾರದ ವ್ಯಕ್ತಿ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಲಾಸ್ಯ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡ ಎಂಬ ಮಾತಿಗೆ ಇವರು ಕನ್ನಡಿ ಅಂತಿದ್ದಾರೆ. ಮತ್ತೆ ಅವ್ರ ಜೊತೆಗೆ ಅವರ ತಾಯಿ ರಂಗಲಕ್ಷ್ಮಿ ಅವರು ಕೂಡ ಬಂದಿದ್ದಾರೆ. ಅವರಿಬ್ಬರಿಗೂ ಕೂಡ ನಾನು ಸ್ವಾಗತವನ್ನ ಕೇಳ್ತೇನೆ. ಸ್ವಾಗತ ಮ್ಯಾಮ್. ಹಾಯ್ ಲಾಸ್ಯ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ಓದ್ತಾ ಇರೋದು ನೀವು? ಎಂ3 ಓದ್ತಾ ಇದ್ದೀರಾ? ಇವತ್ತು ಲಾಸ್ಯ ಏನು ನಮ್ಮ ಜೊತೆ ಇದ್ದಾರೆ. ಅವರು 6ನೇ ವಯಸ್ಸಿನಲ್ಲಿ 8ಕ್ಕೂ ಹೆಚ್ಚು ಪ್ರಶಸ್ತಿಯನ್ನ ಪಡೆದುಕೊಂಡು ಕೀರ್ತಿಯನ್ನ ಪಡೆದಿರುವಂತಹ ಪುಟ್ಟ ಹುಡುಗಿ. ಜೊತೆಗೆ ಅವರು 3ನೇ ವರ್ಷದಲ್ಲೇ ಕರ್ನಾಟಕದ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೆ 4ನೇ ವರ್ಷದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 6ನೇ ವರ್ಷದಲ್ಲಿ ಇಂಟರ್ ನ್ಯಾಷನಲ್ ಕಲಂ ಗೋಲ್ಡ್ ಅವಾರ್ಡ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುವಂತಹವರು. ಇವರು ಮೂಲತಃ ತಿಪಟೂರಿನ ಶ್ರೀ ಚಿಕ್ಕಮ್ಮ ಮತ್ತು ಪುಟ್ಟ ಎಂಬುವರ ಮೊಮ್ಮಗಳು. ಲಾಸಿ ಅವರು ಇವತ್ತು ನಮ್ಮ ಜೊತೆ ಇರುವಂತದ್ದು. ಬನ್ನಿ ಈಗ ಅವ್ರನ್ನೇ ಮಾತಾಡಿಸಿ ಅವ್ರ ಮೂಲಕನೇ ನಾವು ಕೇಳ್ಕೊಳ್ಳೋಣ. ಅವರ ಅಚೀವರ್ಸ್, ಅವರ ಸಾಧನೆ, ಅವ್ರ ಪುಟ್ಟ ಬಾಯಿ ಹುಡುಗಿಯಲ್ಲೇ ಕೇಳಿದ್ರೆ ಗೊತ್ತಾಗುತ್ತೆ ನಮಗೆ. ಲಾಸಿ ಅವರೇ, ನಿಮ್ಮ ಈ ಅಚೀವ್ಸ್ನೆಲ್ಲ ನೋಡಿದಾಗ ನಮ್ಗನ್ಸೋದು, ಇದನ್ನೆಲ್ಲ ಹೆಂಗ್ ಕಲ್ತ್ರಿ? ಇಷ್ಟೆಲ್ಲ ಅಚೀವ್ಮೆಂಟ್ಸು, ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಇಷ್ಟೆಲ್ಲ ಪ್ರಶಸ್ತಿ ಬಂದಿದೆಯಲ್ವಾ? ಇದೆಲ್ಲ ಹೇಗೆ ಕಲ್ತ್ರಿ? ಮತ್ತೆ ಯಾರು ನಿಮ್ಗೆ ಸಪೋರ್ಟಿವ್ ನೀಡಿದ್ದು? ಅಮ್ಮ ಹೇಳ್ಕೊಟ್ರು, ಭಗವದ್ಗೀತೆನ ಶಿಲ್ಪ ಮ್ಯಾಮ್. ಹೌದಾ? ತಾಯಿ ಹೇಳ್ಕೊಟ್ಟಿದ್ದು ನಿಮ್ಗೆ ಇದನ್ನೆಲ್ಲ ಅಲ್ವಾ? ಮತ್ತೆ ಇಷ್ಟೆಲ್ಲ ಸಾಧನೆಗಳನ್ನೆಲ್ಲ ನೋಡಿದೀವಿ. ನೀವೆಲ್ಲ ಹೆಚ್ಚು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕವಿಗಳು ಹೇಳ್ತೀರಾ, ಹನುಮಾನ್ ಚಾಲೀಸ್ ಹೇಳ್ತೀರಾ, ಒಂದೇ ಮಾತ್ರ ಹೇಳ್ತೀರಾ, ರಾಜ್ಯದ ಎಲ್ಲ ಜಿಲ್ಲೆಗಳು ಹೇಳ್ತೀರಾ, ಮತ್ತೆ ದೇಶದ ಎಲ್ಲ ರಾಜ್ಯಗಳ ಹೆಸರುಗಳೆಲ್ಲ ಬರುತ್ತೆ ಅಂತ ಹೇಳಿದ್ರಲ್ವಾ? ಅದರಲ್ಲಿ ನೀವು ಯಾವ್ದಾದ್ರು ಒಂದು ಹೇಳೋದಾದ್ರೆ ಯಾವ್ದ್ರ ಬಗ್ಗೆ ಹೇಳ್ತೀರಾ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಜಿಲ್ಲೆಗಳ ಬಗ್ಗೆ ಹೇಳೋದಾದ್ರೆ ಹೇಳ್ತೀರಾ? ಯಾವ ಜಿಲ್ಲೆ ಇದೆ ಅಂತ ಹೇಳ್ಬೋದಾ? ಹೇಳಿ ಆಗಿದ್ರೆ. ಡಿಸ್ಟ್ರಿಕ್ಸ್: ಬಾಗಲಕೋಟ್, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಬೆಳಗಾವಿ, ಬಳ್ಳಾರಿ, ಬೀದರ್, ಬಿಜಾಪುರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕಲಬುರಗಿ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ವಿಜಯನಗರ, ಯಾದಗಿರಿ. ಲಾಸ್ಯ, ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಿ ಅಲ್ವಾ? ಡಿಸ್ಟಿಕ್ಸ್ಗಳು, ಮತ್ತು ಭಗವದ್ಗೀತೆ, ಶ್ಲೋಕ, ಭಕ್ತಿಗೀತೆಗಳು, ಇವನ್ನೆಲ್ಲ ಕಲ್ತ್ಕೊಂಡಿದ್ದೀರಿ, ಇಷ್ಟೆಲ್ಲ ಹೇಳ್ತಿದ್ದೀರಿ ಅಲ್ವಾ? ಈಗ ಇದನ್ನೆಲ್ಲ ಕಲ್ತ್ಕೊಳ್ಳಿಕ್ಕೆ ನಿಮ್ಮ ತಾಯಿ ಸಹಕಾರ ಮಾಡಿದ್ರು, ಹೇಳ್ಕೊಟ್ರು ಅಂತ ಹೇಳಿದ್ರಿ. ಈಗ ನಿಮ್ಮ ತಾಯಿ ಅಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ ಅಲ್ವಾ? ಅದನ್ನು ನಿಮಗೆ ಕಲ್ತ್ಕೋಬೇಕು ಅಂತ ಆಸಕ್ತಿ ಬಂತು ಅಲ್ವಾ? ಎಷ್ಟು ಖುಷಿ ಅನ್ಸುತ್ತೆ ಇಷ್ಟನ್ನೆಲ್ಲ ಹೇಳಿ ಕಲ್ತ್ಕೊಂಡು ಇದೆಲ್ಲ ನೀವು ಇಷ್ಟೆಲ್ಲ ಪ್ರಶಸ್ತಿಗಳನ್ನ ತಗೊಂಡಿರೋದು? ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ಮುಂದೆ ಎಲ್ಲ ಕಲ್ತ್ಕೊಂಡು ಭಾಗವಹಿಸ್ಬೇಕು ಅನ್ನೋ ಆಸಕ್ತಿ ಹೆಚ್ಚಿದೆಯಾ? ಹಾಗೆ ಇನ್ನ ಶ್ಲೋಕಗಳೆಲ್ಲ ಬರುತ್ತೆ, ಭಗವದ್ಗೀತೆಗಳ್ದೆಲ್ಲ ಬರುತ್ತೆ ಅಂತ ಹೇಳಿ. ಭಗವದ್ಗೀತೆಯಲ್ಲಿ ಯಾವ್ದಾದ್ರು ಒಂದು ಅಧ್ಯಾಯದ ಬಗ್ಗೆ ಹೇಳಿ. ಹರಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನ ಯೋಗಃ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪಃ ಯೋಗಿ ಭವತಿ ಕಶ್ಚನ ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ತುಂಬ ಅದ್ಭುತವಾಗಿ ಹೇಳಿದ್ರಿ ಲಾಸಿ ಅವರೇ. ನಮಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಮಕ್ಕಳುಗಳು ತುಂಬ ಮೊಬೈಲ್ ಬಳಕೆ, ಮತ್ತೊಂದು ಸಾಮಾಜಿಕ ಜಾಲತಾಣ ಅಂತ ಈ ಒಂದು ಬಳಕೆಯಲ್ಲಿ ಹೆಚ್ಚು ಮುಳುಗ್ತಾ ಇರ್ತಾರೆ. ಮೊಬೈಲ್ ಅಂದರೆ ಅಷ್ಟು ಆಸಕ್ತಿ ಬೆಳೆಸ್ಕೊಂಡಿರುವಂಥದ್ದು. ಆದರೆ ಈ ಒಂದು ಪುಟ್ಟ ಹುಡುಗಿ ಲಾಸಿಯನ್ನು ನೋಡಿದಾಗ ಭಗವದ್ಗೀತೆಯನ್ನು ಇಷ್ಟು ಸರಾಗವಾಗಿ ಕಲಿತು ಹೇಳೋ ಅಂತಹ ಚಾಣಕ್ಯತೆ ಅವಳಿಗೆ ಇದೆ ಅಂತಂದರೆ ತುಂಬ ಸಂತೋಷ ಆಗುತ್ತೆ. ಲಾಸ್ಯ, ಇಷ್ಟು ಚೆನ್ನಾಗಿ ಭಗವದ್ಗೀತೆ ಹೇಳಿದ್ರಿ ಅಲ್ವಾ? ಇದು ನಿಮ್ಮ ತಾಯಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಇನ್ನು ಇದೇ ರೀತಿ ನಿಮ್ಗೆ ಏನೇನೆಲ್ಲ ಹೇಳಲಿಕ್ಕೆ ಬರುತ್ತೆ? ಏನೇನೆಲ್ಲ ಹೇಳ್ತೀರಿ ಇದೇ ರೀತಿಯಾಗಿ? ಹನುಮಾನ್ ಚಾಲೀಸ್ ಹೇಳ್ತೀರಿ. ಓಕೆ, ಹೇಳಿ.
ಹನುಮಾನ ಚಾಲೀಸಾ ಅತುಲಿತ ಬಲಧಾಮಂ ಸ್ವರ್ಣಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಳಾಮಧೀಶಂ ರಘುಪತಿಪ್ರಿಯಭಕ್ತಂ ವಾತಜಾತಂ ನಮಾಮಿ. ಓಂ ಶ್ರೀ ಹನುಮತೆ ನಮಃ. ಶ್ರೀ ಗುರುಚರಣ ಸರೋಜರಜ ನಿಜ ಮನು ಮುಕುರು ಸುಧಾರಿ ಬರನ ಹೋ ರಘುಬರ ಬಿಮಲ ಜಶು ಜೋದಾಯ ಕುಪಲಚಾರಿ ಬುದ್ಧಿಹೀನ ತನು ಜಾನಿಕೆ ಸುಮಿರೌ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹು ಮೊಹಿ ಹರಹು ಕಲೇಶ ವಿಕಾರ. ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪಿ ಸತಿಹು ಲೋಕವು ಜಾಗರ. ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ. ಮಹಾಬೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ. ಕಾಂಚನ ಭರನ ಬಿರಾಜ ಸುಬೇಸ ಕಾಲನ ಕುಂಡಲ ಕುಂಚಿತ ಕೇಸ. ಅತ ಭದ್ರ ಧ್ವಜ ಬಿರಾಜೆ ಕಾಂದೆ ಮೂಂಜ ಜನೆ ಹೂ ಸಾಜೈ. ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗಬಂಧನ. ವಿದ್ಯಾವಾನ ಗುಣೀಯತಿ ಚಾತುರ ರಾಮ ಕಾಜ ಕರಿ ಬೇಕೋ ಹಾತುರ. ಪ್ರಭು ಚರಿತ್ರ ಸುನಿ ಬೇಕೋ ರಸಿಯ ರಾಮ ಲಖನ ಸೀತಾಮನ ಬಸಿಯ. ಸೂಕ್ಷ್ಮ ರೂಪ ಧರಿಸಿ ಹೈದಿ ಕಾವ ಬಿಕಟ ರೂಪ ಧರಿ ಲಂಕ ಜರಾವ. ಭೀಮ ರೂಪ ಧರಿ ಅಸುರ ಸಂಹಾರ ರಾಮಚಂದ್ರ के काज संवार. लाय जीवन लखन जियाए श्री रघुबीर रस उर लाए. रघुपति कीन्ही बहुत बड़ाई तुम मम प्रिय भरत ही सम भाई. साहस बदन तुम रोज सगावे अस कहि श्रीपति कंठ लगावे. सनकादिक ब्रह्मादि मुनीस नारद सारद सहित हईस. जम कुबेर दिगपाल जहांते कभी को विद कहि सके कहांते. तुम उपकार सुग्रीव ही कीन्ह राम मिलाया राजपथ दीन्ह. तुमरो मंत्र विभीषण मान लंकेश्वर भय सब जग जान. जुग सहस्र योजन पर भानु लील्यो ताहि मधुर पल जानु. प्रभु मुद्रिका मिले मुख माई जलधि लांगी गई अजर जनाई. दुर्गम काज जगद के जेते सुगम अनुग्रह तुमरे तेते. राम दुलारे तुम रखवारे होत न आज्ञा बिनु पैसारे. सब सुख लहाई तुम्हारी शरण तुम रक्षक काहो को डरन. आपन तेज सुमारो हम तीनों लोक आंकते कापै. भूत पिशाच निकट नहीं आवे महावीर जब नाम सुनावे. नासई रोग अरई सब पीर जपत निरंतर हनुमत बीर. संकट ते हनुमान छुड़ावे मन क्रम बचन ध्यान जो लावे. सब पर राम तपस्वी राजा तिनके काज सकल तुम साजा. और मनोरथ जो कोहि लावे सोहि अमित जीवन पल पावे. चारों जुग परताप तुम्हारा ऐ प्रसिद्ध जगत उजियार. साधु संत के तुम रखवारे असुर निकंदल राम दुलारे. अष्ट सिद्धि नवनिधि के दासा असबर दीन जानकी माता. राम रसायन तुम्हारे पास सदा रहो रघुपति के दासा. तुम्हारे भजन राम को पावै जन्म जन्म के दुख सलावै. अंत काल रघुबरपुर जाहि जहाँ जन्म हरि भक्त कहाई. और देवता चित्तन धरहि हनुमत से ही सर्व सुख करहि. संकट कटै मिटै सब पीरा जो सुमिरै हनुमत बलबीर. जय 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 हनुमान गोसाई कृपा करहु गुरुदेव की नाई. जो सत बार पाठ कर कोई छूटहि बंदी महासुख होई. जो यह पढ़े हनुमान चालीसा होय सिद्धि साखी गौरीसा. तुलसीदास सदा हरि चेर की जयनाथ हृदय महडेरा. तुलसीदास सदा हरि चेर की जयनाथ हृदय महडेरा. तुलसीदास सदा हरि चेरा की जयनाथ हृदय महडेरा. पवन तनय संकट हरण मंगल मूर्ति रूपा. राम लखन सीता सहिता हृदय बरहु सुर भूपा. सियावर रामचंद्र की जय पवन सुता हनुमान की जय. बोलो भाई सबू संतन की जय हनुमान महाराज की जय.
ತುಂಬ ಅದ್ಭುತವಾಗಿ ಹನುಮಾನ್ ಚಾಲೀಸ್ನ ಸಂಪೂರ್ಣವಾಗಿ ಸುದೀರ್ಘವಾಗಿ ಹೇಳಿದ್ದಾರೆ ಲಾಸ್ಯ ಅವರು. ಇದು ಸುಲಭವಾದ ಕೆಲಸ ಅಂತೂ ಅಲ್ವೇ ಅಲ್ಲ. ನಿಮ್ಮ ಒಂದು ಆ ಜ್ಞಾಪಕ ಶಕ್ತಿಗೆ ನಮ್ಮದೊಂದು ಸಲಾಮ್ ಅಂತಲೇ ಹೇಳಬೇಕು ಲಾಸ್ಯ ಅವರೇ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇಷ್ಟು ಜ್ಞಾಪಕ ಶಕ್ತಿಯನ್ನು ಇಟ್ಕೊಂಡು ಇಷ್ಟು ಒಂದು ಈ ಚಿಕ್ಕ ವಯಸ್ಸಲ್ಲಿ ಅಚೀವ್ ಮಾಡಲಿಕ್ಕೆ ಬೇರು ಅಂತ ಹೇಳಿದ್ರೆ ಅವ್ರ ತಾಯಿ ಅಂತಲೇ ಹೇಳ್ಬೋದು. ಅವ್ರ ತಾಯಿ ರಂಗಲಕ್ಷ್ಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈ ರೀತಿಯಲ್ಲಿ ನಿಮ್ಮ ಮಗಳು ಇಷ್ಟು ಚಿಕ್ಕ ವಯಸ್ಸಿಗೆನೆ ಇಷ್ಟು ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಅದು ಸುಲಭವಾದ ಕೆಲಸ ಅಂತೂ ಅಲ್ಲ. ಆ ಅಚೀವ್ಮೆಂಟ್ಗೆ ತುಂಬ ಪೂರಕವಾಗಿ ನಿಂತಂಥವ್ರು ನೀವು ಅಂತ ಲಾಸ್ಯನೇ ಹೇಳಿದ್ಲು. ಈ ಒಂದು ರೀತಿಯ ಅಚೀವ್ಮೆಂಟ್ಗೆ ಯಾವ ರೀತಿ ಬೇಸ್ ಆಯಿತು ಅಂತಂದರೆ, ಚಿಕ್ಕ ಮಕ್ಕಳು ಮಾತಾಡ್ಲಿಕ್ಕೆ ಕಲಿಯೋದೇ 1 ವರ್ಷ 2 ವರ್ಷ 3 ವರ್ಷ ಬೇಕಾಗುತ್ತೆ ಸ್ಪಷ್ಟವಾಗಿ ಮಾತಾಡಲಿಕ್ಕೆ. ಇವರು 3ನೇ ವರ್ಷದಲ್ಲೇ ಈ ರೀತಿ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ, ಒಂದು ರೆಕಾರ್ಡ್ ಮಾಡಿದ್ದಾರೆ ಅಂತಂದ್ರೆ ಅದು ಸುಲಭ ಮಾತಲ್ಲ ನನ್ನ ಪ್ರಕಾರ. ಆ ರೀತಿಯಾದಾಗ ನೀವು 3ನೇ ವರ್ಷಕ್ಕೆ ಆ ರೀತಿ ಅಚೀವ್ಮೆಂಟ್ ಬರಬೇಕು ಅಂತಂದರೆ ಅದು ಇಂದಿನ ಪೂರ್ವ ತಯಾರಿ ತುಂಬ ಬೇಕಾಗುತ್ತೆ. ಆ ಪೂರ್ವ ತಯಾರಿ ಹೇಗಿತ್ತು, ಮತ್ತು ಆ ಒಂದು ಪುಟ್ಟ ಹುಡುಗಿ ಆ ಒಂದು ಜ್ಞಾಪಕ ಶಕ್ತಿ ಅಷ್ಟಿರುತ್ತೆ ಚಿಕ್ಕ ವಯಸ್ಸಲ್ಲಿ, ಅದನ್ನು ನೀವು ಯಾವ ರೀತಿ ಮಾಡ್ಯುಲೇಟ್ ಮಾಡಿದ್ರಿ ಮತ್ತು ಯಾವ ರೀತಿ ಮಾರ್ಗದರ್ಶನ ನೀಡಿದ್ರಿ ಅವಳಿಗೆ ಅಂತ ಹೇಳ್ಬಿಟ್ಟು? ಮೇಡಮ್, ಇವರು 2.5 ವರ್ಷಕ್ಕೇನೆ ಸ್ಪಷ್ಟವಾಗಿ ಮಾತಾಡಕತ್ತಿದ್ರು. ಅಂದರೆ ಶ್ಲೋಕ ಎಲ್ಲ ಹೇಳ್ಕೊಡ್ಬೇಕು, ಈ ಥರದ್ದೆಲ್ಲ ಹೇಳ್ಕೊಡ್ಬೇಕು ಅಂತ ನನಗೂ ಐಡಿಯಾ ಏನಿರಲಿಲ್ಲ. ನಾನು ಈಗ ಪೂಜೆ ಮಾಡುವಾಗ ಶ್ಲೋಕ ಹೇಳುವಾಗ ಒಂದಿನ ಕೇಳಿಸ್ಕೊಂಡಿದ್ದಾರೆ, ನಾಳೆ ನೋಡಿದ್ರೆ ಅವರೇ ಸರಾಗವಾಗಿ ಶ್ಲೋಕ ಹೇಳ್ತಿದ್ರು. ಅಂದರೆ ತಕ್ಷಣ ಏನಾದರೂ ಒಂದು ಹೇಳಿದ್ರೆ ತಕ್ಷಣ ಸುಮ್ಮನೆ ಆಟ ಆಡ್ತಿದ್ದಾರೆ ಅಂತ ನಮ್ಮ ಪಾಡಿಗೆ ನಾವೇನಾದರೂ ಒಂದು ಹೇಳಿದ್ರೇ ತಕ್ಷಣ ಅವ್ರು ನನಗೆ ವಾಪಸ್ ಹೇಳ್ಬಿಡೋರು. ಆವಾಗ ಅನ್ನಿಸ್ತು ನನಗೆ, ನಾನೇನಾದರೂ ಹೇಳ್ಕೊಟ್ರೆ ವಾಪಸ್ ಬೇಗನೆ ಕಲಿತು ನನಗೆ ಹೇಳ್ತಾರೆ ಅಂತ. ಅವತ್ತಿಂದ ನಾನು ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಸಣ್ಣ ಸಣ್ಣ ವಿಚಾರಗಳು ಅಂದರೆ ಸುತ್ತಮುತ್ತ ಕಾಣೋ ಅಂಥ ವಿಚಾರಗಳನ್ನೇ ಕೆಲವೊಂದನ್ನ ಚಿಕ್ಕ ಶ್ಲೋಕದಿಂದ ಸ್ಟಾರ್ಟ್ ಮಾಡಿದೆ. ಕೆಲವೊಂದನ್ನ ವಚನಗಳು ಈ ಥರದ್ದೆಲ್ಲ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಸರಾಗವಾಗಿ ಒಂದಿನದಲ್ಲೇ ಒಂದು ದಿನ ಅಂತ ಏನಿಲ್ಲ, ಇವಾಗ ಹೇಳ್ಕೊಟ್ರೆ ಇವಾಗ ಅನ್ನೋ ಥರನೇ ಪಟ್ಟಂತ ಹೇಳ್ಬಿಡೋರು. ಈಗ ನೀವು ಹೇಳ್ಕೊಟ್ಟ ತಕ್ಷಣ ಅದನ್ನ ಒಂದು ಅವಳು ಗ್ರಹಿಗೆ ತಗೊಂಡು ಅದನ್ನ ರಿಪೀಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ಆ ರೀತಿ ಇದ್ದಾಗ ಯಾವ್ದು ಒಂದು ಹಂತ ಈ ಒಂದು ರೆಕಾರ್ಡ್ ಬುಕ್ ಆಫ್ ರೆಕಾರ್ಡ್ ಲೆವೆಲ್ಗೆ ಬರುತ್ತೆ, ಪ್ರಶಸ್ತಿ ತಗೊಳ್ಳೋ ಲೆವೆಲ್ಗೆ ಬರುತ್ತೆ ಅಂತ ನೀವು ಅಂದಾಜು ಮಾಡಿದ್ರಾ? ಇಲ್ಲ ಮೇಡಮ್, ಖಂಡಿತ ಅಂದಾಜು ಮಾಡಿರ್ಲಿಲ್ಲ. ಕೊನೆಗೆ ಇಷ್ಟೆಲ್ಲ ಮಗು ಹೇಳುತ್ತಲ್ವಾ, ನಾನ್ ಮಾತ್ರ ನೋಡಿ ಇದ್ ಮಾಡಿದ್ರೆ ಸಾಲದು ಅಂತ ಹೇಳಿ ನಾನೇನೆ ಕೊನೆಗೆ ನೋಡ್ತಾ ಕೆಲವೊಂದನ್ನ ಹೇಳಿಸ್ತಾ ವಿಡಿಯೋ ಮಾಡ್ಕೊಂತ ಇದ್ದು ಕೊನೆಗೆ ರೆಕಾರ್ಡ್ಸ್ಗೆಲ್ಲ ಅಪ್ಲೈ ಮಾಡ್ತಾ ಹೋಗ್ದೆ. ಓಕೆ, ಅಂದ್ರೆ ಇದಕ್ಕೆ ನೀವೊಬ್ಬರೇ ಸಹಕಾರವಾಗಿ ನಿಂತಿದ್ದ ಅಥವಾ ಇವಳು ಹೋಗುವಂತಹ ಶಾಲೆಯಲ್ಲೂ ಕೂಡ ಅದೇ ರೀತಿ ವಾತಾವರಣ ಇದೆಯಾ? ಅಲ್ಲೂ ಇದೇ ರೀತಿ ಶ್ಲೋಕ ಅಥವಾ ಇವ್ರಿಗೊಂದು ಜ್ಞಾಪಕ ಶಕ್ತಿಗೆ ಮಟ್ಟಕ್ಕೆ ತಕ್ಕ ಹಾಗೆ ಅಲ್ಲೂ ಕೂಡ ಈ ಪಾಠ ಪ್ರವಚನಗಳು ನಡೀತಾ ಇದೆಯಾ? ಹೇಗೆ, ಯಾವ ರೀತಿಯ ಅವ್ರಿಗೆ ತಯಾರಿ ನಡೀತಾ ಇದೆಯಾ ಅಥವಾ ಮನೇಲಿ ಮಾತ್ರ ಈ ರೀತಿಯ ಅಭ್ಯಾಸಗಳನ್ನ ಮಾಡ್ತಾ ಇರೋದಾ? ಶ್ಲೋಕಗಳು ಮತ್ತೊಂದಾಗ್ಲಿ ಭಗವದ್ಗೀತೆ, ಹನುಮಾನ್ ಚಾಲೀಸ, ಶಿಲ್ಪಾ ಅನ್ನೋರು ಸಹ ಇವಳಿಗೆ ಹೇಳ್ಕೊಡ್ತಾರೆ ಕೆಲವೊಂದನ್ನ, ಪಕ್ಕದ ಮನೆಯವರು. ಹಾಗೇನೆ ಇವಳಿಗೆ ಮನೇಲಿನೇ ಜಾಸ್ತಿ ಈ ಥರದಕ್ಕೆಲ್ಲ ಒತ್ತು, ಸ್ಕೂಲಲ್ಲೂ ಇದಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊತಾ ಇದ್ದಾರೆ ಮಗಳು, ಅದು ಇಷ್ಟು ಚಿಕ್ಕ ವಯಸ್ಸಿಗೆ. ಅದೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಮತ್ತೆ ಅಷ್ಟು ಪುಟ್ಟ ಹುಡುಗಿ ಇದ್ದಾಗ ನೀವು ಟೀಚ್ ಮಾಡ್ತಾ ಬಂದದ್ದು ಈ ಹಂತಕ್ಕೆ ಬರುತ್ತೆ ಅಂತ ನಿಮ್ಗೆ ಅಂದಾಜು ಇರ್ಲಿಲ್ಲ ಅಂತ ನೀವು ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಮೇಡಮ್? ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಅಂದ್ರೆ ಇಂಥ ಮಗು ಪಡೆದಿರೋ ನಾನೇ ಸಾರ್ಥಕತೆಯ ತಾಯಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹೌದು, ನಿಜ. ಯಾಕೆಂದ್ರೆ ಹನುಮಾನ್ ಚಾಲೀಸ್ ಇವಾಗ ಹೇಳಿದ್ರು, ಅದು ಸಂಪೂರ್ಣ ಹನುಮಾನ್ ಚಾಲೀಸು. ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಆ ಒಂದು ಏನು ಭಾಷಾ ಸ್ಪಷ್ಟತೆ ಇರ್ಬೋದು, ಅದನ್ನೆಲ್ಲ ಪಡಿಬೇಕು ಅಥವಾ ಹೇಳ್ಬೇಕು ಅಂದ್ರೆ ಅದು ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ. ಪ್ರಾಕ್ಟೀಸ್ ನ ನೀವು ಮಾಡಿಸಿದ್ರಿ, ಅದನ್ನೆಲ್ಲ ತಿಳಿಸ್ಕೊಡ್ಬೇಕಾದ್ರೆ ಆ ಕ್ಲಿಷ್ಟಕರ ಪದಗಳನ್ನ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ತುಂಬಾ ಕಷ್ಟ ಆಗಿರುತ್ತೆ. ಅದು ಎಷ್ಟೋ ದೊಡ್ಡ ವ್ಯಕ್ತಿಗಳಿಗೆ, ದೊಡ್ಡವ್ರಿಗೆ ಬರೋದಿಲ್ಲ. ಅದನ್ನೆಲ್ಲ ನೀವು ಟೀಚ್ ಮಾಡ್ಬೇಕಾದ್ರೆ ಯಾವ ರೀತಿಯ ಮಾಡ್ಯುಲೇಷನ್ಸ್ ಎಲ್ಲ ಹೇಳ್ಕೊಟ್ರಿ, ಹೀಗೆಲ್ಲ ಹೀಗೆ ಅಂತ ಹೇಳ್ಬೇಕಾದ್ರೆ? ಇಲ್ಲ, ಅದ್ರಲ್ಲಿ ಸಪರೇಟ್ ಆಗಿ ನಾನೇನು ಹೇಳ್ಕೊಡ್ಬೇಕು ಅನ್ನೋ ತರ ಹೇಳ್ಕೊಡ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಲಲಿತಾ ಸಹಸ್ರನಾಮ ನನ್ನ ಪಾಡಿಗೆ ನಾನು ದೇವ್ರ ಮನೇಲಿ ಕೂತು ಓದ್ತಿದ್ದೆ ಅಂದ್ರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು ಅದನ್ನ ಕೇಳಿಸ್ಕೊಂಡು ಅದ್ರ ಸ್ಟಾರ್ಟಿಂಗ್ ಬರೋ ಅದೇನೆಲ್ಲ ಮತ್ತೆ ರಿಪೀಟ್ ಮಾಡ್ತಾ ಇರ್ತಾರೆ. ಆ ತರ ಅವ್ರು ಕೇಳಿಸ್ಕೊಂಡ್ರೆ ಆಯ್ತು. ಅಂದ್ರೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇದೆ ಮಗುಗೆ. ಅದಕ್ಕೆ ನಾನು ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸಾಕಾರ ಆಗೋ ರೀತಿಲಿ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಡ್ತಾ ಬಂದೆ. ಅದು ಈ ಮಟ್ಟದಲ್ಲಿ ಸಾಧನೆ ಆಯ್ತು. ತುಂಬಾ ಖುಷಿ ಇದೆ ಮ್ಯಾಮ್. ನಿಜವಾಗ್ಲೂ ಮ್ಯಾಮ್, ತುಂಬಾ ಅದ್ಭುತ ಪ್ರತಿಭೆ ಅಂತಾನೆ ಹೇಳಬೇಕು ನಿಮ್ಮ ಮಗಳು. ಇದ್ರ ಜೊತೆಗೆ ಪೂರಕವಾಗಿ ಇನ್ಯಾವ ರೀತಿಯ ಹವ್ಯಾಸಗಳನ್ನ ಇವರಿಗೆ ಬೆಳೆಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು? ನೃತ್ಯ ಮಾಡ್ತಾರೆ, ಯೋಗ ಮಾಡ್ತಾರೆ, ಮೆಡಿಟೇಷನ್, ಇದೆಲ್ಲ ತುಂಬಾ ಇಷ್ಟ ಇವರಿಗೆ. ಮ್ಯಾಮ್, ಇದೇ ರೀತಿ ಬೆಳೆಸ್ಕೊಂಡು ಮಗಳನ್ನ ಒಂದು ಹಂತದಲ್ಲಿ ನೋಡಬೇಕು ಅಂತ ನಿಮ್ಗೆ ಆಸೆ ಇದೆ? ಭವಿಷ್ಯದಲ್ಲಿ ಏನಾಗಬೇಕು ಅಂತ ನಿಮಗೆ ಕನಸಿದೆ ಅಂತ ಅನ್ಸುತ್ತೆ ಮ್ಯಾಮ್? ನನಗೆ IAS ಅಧಿಕಾರಿ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಮ್ಯಾಮ್. ಹೌದು,
ಒಳ್ಳೆಯದಾಗಲಿ ಮ್ಯಾಮ್. ಇಲ್ಲ ಇವರ ಒಂದು ಜ್ಞಾಪಕ ಶಕ್ತಿಯನ್ನು ನೋಡಿದಾಗ ಅನಿಸುತ್ತೆ ನಮಗೂ ಅಷ್ಟು ಸ್ಪಷ್ಟವಾಗಿ ಹೇಳಬೇಕು, ನಾನು ಅದನ್ನು ನೆನಪಿಟ್ಕೋಬೇಕು, ನಾನು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರಲ್ವ, ಅದು ಒಳ್ಳೆ ಪ್ರಯತ್ನ ಮತ್ತು ಅವ್ರಿಗೆ ಆ ಒಂದು ಕಲೆ ಒಲ್ದಿದೆ ಅಂತ ಹೇಳ್ಬೋದು. ಹೌದು. ಅದು ತುಂಬ ಒಳ್ಳೆ ಅಭ್ಯಾಸ ನೀವು ಮಾಡಿದ್ದೀರಾ. ಅವರಿಗೆ ಒಂದು ಅವರ ಭವಿಷ್ಯಕ್ಕೆ ಒಳ್ಳೆ ಬುನಾದಿ ನೀವು ಹಾಕ್ಕೊಟ್ಟಿದ್ದೀರಾ ಅಂತ ನಮ್ಗೆ ಅನಿಸುತ್ತೆ ಮ್ಯಾಮ್. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ ನಮಗೆ ನೋಡಿ. ಅದರಲ್ಲಿ ನೀವು ತಾಯಿ ಪೇರೆಂಟ್ಸ್ ಆಗಿ ನಿಮಗೆ ಅದು ಇನ್ನೂ ಹೆಚ್ಚಿಗೆ ಹೆಮ್ಮೆ ಅಂತ ಅನಿಸುತ್ತೆ ಮ್ಯಾಮ್. ಹೌದು ಮ್ಯಾಮ್, ತುಂಬಾ ಹೆಮ್ಮೆಯ ವಿಚಾರ. ಪಠ್ಯ ಹಾಗೂ ಪಠ್ಯೇತರ ಎರಡೂ ಎಲ್ಲ ವಿಚಾರದಲ್ಲೂ ಇದ್ದಾರೆ. ತುಂಬ ಖುಷಿ ಅನಿಸುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಇದನ್ನೆಲ್ಲ ನೋಡಿದಾಗ ನಿಮ್ಮ ಕುಟುಂಬದಲ್ಲಿ ಇವರ ಬಗ್ಗೆ ಅಭಿಪ್ರಾಯ ಹೇಗಿದೆ, ಏನು? ತುಂಬ ಖುಷಿ ಪಡ್ತಾರೆ. ಈ ವಯಸ್ಸಲ್ಲಿ ಅಟ್ಲೀಸ್ಟ್ ಆಟ ಆಡ್ಕೊಂಡಿರೋ ವಯಸ್ಸಲ್ಲಿ ಇಷ್ಟೆಲ್ಲ ಹೇಳ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಮ್ಯಾಮ್. ಇತ್ತೀಚಿನ ದಿನದಲ್ಲಿ ಮಕ್ಕಳೆಲ್ಲ ಮೊಬೈಲು ಟಿ ವಿ ಅಂತ ಅಡಿಕ್ಟ್ ಆಗ್ತಾರೆ. ಅದ್ರ ನಡುವೆ ಇಷ್ಟೆಲ್ಲ ಕಲ್ತಿದ್ದಾಳೆ ಅಂದರೆ ಎಲ್ಲರೂ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ಮಾತಾಡಿಸ್ತಾರೆ. ತುಂಬ ಹೆಚ್ಚಿನ ಗೌರವ ಸಿಕ್ಕಿದೆ ಮಗುಗೂ. ಹೌದು ಹೌದು ಮ್ಯಾಮ್. ಇದೇ ರೀತಿ ಯಾವ್ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಮ್ಯಾಮ್? ಅಂದರೆ ಕರ್ನಾಟಕ ಅಚೀವರ್ಸು ಬುಕ್ ಆಫ್ ರೆಕಾರ್ಡು, ಇಂಡಿಯಾ ಬುಕ್ ಆಫ್ ರೆಕಾರ್ಡು, ಕಲಾಂ ಗೋಲ್ಡನ್ ಅವಾರ್ಡು, ಹಾಗೆಯೇ ತಿಪ್ಟೂರಲ್ಲಿ ನಡೆದಿರ್ತಕ್ಕಂತಹ ಒಂದು ಗಣರಾಜ್ಯೋತ್ಸವ ಇದರಲ್ಲಿಯೂ ಸಹ ಶಾಸಕರಿಂದ ಸನ್ಮಾನಿತರಾಗಿದ್ದಾರೆ. ವಿವಿಧ ಮಠಾಧೀಶರು ಕರೆದು ಸನ್ಮಾನ ಮಾಡಿದ್ದಾರೆ. ತುಂಬ ಖುಷಿ ಇದೆ ಮ್ಯಾಮ್. ಹಾಂ ಮ್ಯಾಮ್, ನಿಜವಾಗ್ಲೂ ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು ಮ್ಯಾಮ್. ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ನಮಗೂ ಕೂಡ. ಹೌದು. ಒಂದು ಪುಟ್ಟ ಪ್ರತಿಭೆ ಕೇವಲ ರಾಜ್ಯಗಳು ಹೇಳೋದ್ರಲ್ಲಾಗಲಿ ಡಿಸ್ಟಿಕ್ ಹೇಳೋದಾಗಲಿ ಅಲ್ಲ, ಇನ್ನೂ ತುಂಬ ತುಂಬ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಜ್ಞಾಪಕ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ವಚನಗಳಾಗಿರ್ಬೋದು ಅಥವಾ ಗಾದೆ ಮಾತುಗಳಾಗಿರ್ಬೋದು, ಒಗಟುಗಳಾಗಿರ್ಬೋದು, ಈ ರೀತಿ ಎಲ್ಲ ರೀತಿಗಳಲ್ಲೂ ಅವರ ಒಂದು ಪ್ರತಿಭೆ ಇದೆ. ಒಂದು ವಚನಗಳ ಹೇಳ್ಬೋದಾ ಲಾಸ್ಯ ಅವರೇ? ವಚನ: ಕಳಬೇಡ ಕೊಲಬೇಡ, ಹುಸ್ಯ ನುಡಿಯಲು ಬೇಡ, ಮುನಿಯಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಸ್ವಾಪರಿ ಬಸವಣ್ಣ. ಲಾಸ್ಯ ಅವರೇ, ವಚನಗಳನ್ನೇನು ತುಂಬ ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರನ್ನೂ ಕೂಡ ನೀವು ತುಂಬ ಚೆನ್ನಾಗಿ ಹೇಳ್ತೀರಾ? ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು: ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ್ ಕಾರಂತ್, ದ್ವಿಗುರು ಗೋಕಾಕ್, ಇವರ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ಜೊತೆಗೆ ಟ್ರಾಫಿಕ್ ಸಿಗ್ನಲ್ಸ್ಗಳ ಬಗ್ಗೆ ಎಲ್ಲ ಗೊತ್ತಂತೆ ನಿಮಗೆ, ಹೇಳ್ತೀರಾ? ನಮಗೆಲ್ಲ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೇಳಿ. Traffic signals: red says stop, yellow says get ready, green says go, cross the road only at zebra crossing. ವಾವ್, ನೈಸ್. ಸಿರಿಧಾನ್ಯಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಕೇಳ್ಪಟ್ವಿ. ನಮಗೂ ಸ್ವಲ್ಪ ತಿಳಿಸ್ಕೊಡ್ತೀರಾ ಸಿರಿಧಾನ್ಯಗಳು ಯಾವ್ಯಾವ್ದಿದೆ ಅಂತ? ನವಣೆ, ಕೊರಳೆ, ಸಜ್ಜ, ಅರಕು, ಬರಗು, ಜೋಳ, ಸಾಮೆ, ಹುದಲು, ರಾಗಿ. ವಾವ್, ನೈಸ್. ಲಾಸ್ಯ, ಇಷ್ಟೆಲ್ಲ ಹೇಳ್ತೀರಿ, ಇಷ್ಟೆಲ್ಲ ಪ್ರಶಸ್ತಿ ಪಡೆದಿದ್ದೀರಿ ಅಲ್ವಾ? ನಿಮ್ಮ ಶಾಲೆಯಲ್ಲಿ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು, ಟೀಚರ್ಸು ಎಲ್ಲ ಏನು ಹೇಳ್ತಾರೆ ನಿಮಗೆ? ಚೆನ್ನಾಗಿ ಹೇಳ್ತೀಯಾ ಅಂತ ಹೇಳ್ತಾರಾ? ಖುಷಿ ಪಡ್ತಾರಾ ಎಲ್ರು? ನಿಮ್ಮ ಫ್ರೆಂಡ್ಸ್ ಎಲ್ಲ ಖುಷಿ ಪಡ್ತಾರಾ ಇಷ್ಟೆಲ್ಲ ಹೇಳ್ತೀಯಾ ಅಂತ? ಏನು ಅನ್ಸುತ್ತೆ ಅವಾಗ ನಿನಗೆ? ಖುಷಿ ಆಗುತ್ತೆ. ವಾವ್, ನೈಸ್. ಇದೇ ರೀತಿ ಇದೆಲ್ಲ ಮಾಸಗಳು, ಋತುಗಳು ಎಲ್ಲದ್ರ ಬಗ್ಗೆ ನಿನಗೆ ಗೊತ್ತು ಅಂತ ಹೇಳಿದ್ರು. ಯಾವುದಾದ್ರೂ ಒಂದು ಗಾದೆ ಮಾತು ಹೇಳ್ತೀಯಾ ನಮಗೆ? ಹೇಳ್ಕೊಡಿ. ಅತಿ ಆಸೆ ಗತಿಗೇಡು, ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ, ಈಸಬೇಕು ಇದ್ದು ಜಯಿಸಬೇಕು, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಊರಿಗೆ ಉಪಕಾರಿ ಮನೆಗೆ ಮಾರಿ, ಋಷಿಗಳೆಲ್ಲ ದೇವತೆಗಳಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಏಣಿ ಏರಿದವನು ಕೆಳಗೆ ಇಳಿಯಲೇಬೇಕು, ಐದು ಬೆರಳು ಒಂದೇ ಸಮನಾಗಿರೋದಿಲ್ಲ, ಒಬ್ಬರು ಇಂಥ ಇಬ್ಬರು ಲೇಸು, ಓದು ಅಕ್ಕಾಲು ಬುದ್ಧಿ ಮುಕ್ಕಾಲು, ಔಷಧವು ಎಲ್ಲದಕ್ಕೂ ಮದ್ದೆಲ್ಲ, ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ, ಆಹಾ ಎಂಥ ಚಂದ ನಮ್ಮ ಕನ್ನಡ ನಾಡು. ಅದೇ ರೀತಿ ಲಾಸ್ಯ, ಎಂಥ ಚಂದ ನಿಮ್ಮ ಒಂದು ಮಾತು ಅಂತ ನಾವು ಹೇಳಬೇಕು. ಜೊತೆಗೆ ಗ್ರಹಗಳು, ಖಂಡಗಳ ಬಗ್ಗೆ ಗೊತ್ತಂತೆ ನಿಮಗೆ? ನಮಗೂ ಎಲ್ಲ ತಿಳಿಸ್ಕೊಡಿ. ಗ್ರಹಗಳು ಎಷ್ಟಿದೆ, ಖಂಡಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ. 8 planets: Mercury, Venus, Earth, Mars, Jupiter, Saturn, Uranus, Neptune. ಇದು ಖಂಡಗಳು. ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕ, ಅಂಟಾರ್ಕ್ಟಿಕಾ, ಯುರೋಪ್, ಆಸ್ಟ್ರೇಲಿಯಾ. ವಾವ್, ನೈಸ್. ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಅದೇ ರೀತಿಯಲ್ಲಿ ರಾಷ್ಟ್ರೀಯ ಹಬ್ಬಗಳು ಗೊತ್ತಂತೆ ನಿಮಗೆ? ನಮಗೂ ತಿಳಿಸ್ಕೊಡಿ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಗಾಂಧಿ ಜಯಂತಿ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಅದೇ ರೀತಿಯಲ್ಲಿ ಇನ್ನು ಯಾವ್ಯಾವ ರೀತಿಯಾದಂತಹ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಜೊತೆ?
ಕೊನೆಯದಾಗಿ ಏನೇನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಇಷ್ಟೆಲ್ಲ ಹೇಳಿದ್ರಿ ಅಲ್ವಾ, ಇನ್ನೇನು ಬರುತ್ತೆ ನಿಮಗೆ ಹೇಳಲಿಕ್ಕೆ? ಋತುಗಳು ಹೇಳ್ತೀರಾ? ಹೇಳಿ. 6 ಋತುಗಳು, 12 ಮಾಸಗಳು, ಚೈತ್ರ ವಶಕ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರವಣ ಭಾದ್ರಪದ ವರ್ಷ ಋತು, ಆಶ್ವೀಜ ಕಾರ್ತಿಕ ಶರದ್ ಋತು, ಮಾಘಶಿರ ಪುಷ್ಯ ಹೇಮಂತ ಋತು, ಮಾಘ ಫಾಲ್ಗುಣ ಶಿಶಿರ ಋತು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಲಾಸ್ಯ ಅವರೇ. ನ್ಯಾಷನಲ್ ಫ್ಲಾಗ್ಸ್ ಮತ್ತು ಇಂಡಿಕೇಶನ್ಸ್ ಬಗ್ಗೆ ನಿಮಗೆ ಗೊತ್ತು ಅಂತ ನಾವು ತಿಳ್ಕೊಂಡ್ವಿ. ಆ ಇಂಡಿಕೇಶನ್ಸ್ಗಳೇನು? ಆ ಫ್ಲಾಗ್ ಕಲರ್ಸ್ಗಳೇನು? ಸ್ಯಾಫ್ರನ್, ವೈಟ್ ಆ್ಯಂಡ್ ಗ್ರೀನ್. ಇಂಡಿಕೇಶನ್ಸ್ಗಳೇನು ನ್ಯಾಷನಲ್ ಫ್ಲಾಗ್ಸ್ದು ಅದೆಲ್ಲ ಹೇಳಿದ್ರಿ ಅಲ್ವಾ? ಹಂಗಾರೆ ನಮಗೂ ಒಂದು ಇಂಗ್ಲೀಷ್ ಸ್ಟೋರಿನ ಹೇಳಿ, ನಮ್ಮ ಕೇಳುಗರು ನೋಡುಗರು ಎಲ್ಲರೂ ಕೇಳ್ತಾರೆ. The thirsty crow. The crow was very thirsty. He looked for water here and there. At last he saw a pot of water, but there was very little water in the pot. The crow thought of a plan. It collected some stones, put them into the pot one by one, and water came up, and crow drank the water and flew away. Moral of the story is, where there is a will, there is a way. Thank you. ಅಪ್ಪ, ತುಂಬ ಚೆನ್ನಾಗಿ ಸ್ಟೋರಿನ ಹೇಳ್ಕೊಟ್ರು ಲಾಸ್ಯ ಅವರು. ಈ ಥರವಂತಹ ಪುಟ್ಟ ಪ್ರತಿಭೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ಇಷ್ಟೆಲ್ಲ ಹೇಳ್ತಾರೆ ಅಂತ ಅನ್ನೋದು ಕೇಳುಗರಾಗಿ ನೋಡಿದಾಗ ನಮಗೆ ಒಂದು ರೀತಿಯ ಹೆಮ್ಮೆ ಅಂತ ಅನಿಸುತ್ತೆ. ಅದಕ್ಕೆ ಪೂರ್ವಕವಾಗಿ ನಿಂತಹ ಅವರ ಪೇರೆಂಟ್ಸ್ಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು. ಇದೇ ರೀತಿಯಾಗಿ ಅವರ ಭವಿಷ್ಯ ಇನ್ನೂ ಉಜ್ವಲಗೊಳ್ಳಲಿ, ಇದೇ ರೀತಿಯಾಗಿ ಅವರು ಮುಂದೆ ಇನ್ನೂ ಅಚೀವ್ಗಳನ್ನ ಮಾಡಲಿ, ಹೆಚ್ಚು ಪ್ರಶಸ್ತಿಗಳನ್ನ ತಗೊಳ್ಳಿ ಮತ್ತು ಒಳ್ಳೆಯ ಹೆಸರುಗಳನ್ನ ಪಡೆದುಕೊಳ್ಳಿ. ಲಾಸ್ಯ ಅವರೇ, ಇದೇ ರೀತಿ ಹೆಚ್ಚು ಕಲಿಕೆಗಳನ್ನು ಮಾಡ್ತಾ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ. ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ ಲಾಸ್ಯ ಅವರೇ ನಿಮಗೆ. ಥ್ಯಾಂಕ್ ಯು ಅಕ್ಕ. ಇಂದಿನ ಈ ವಾರದ ವಿಶೇಷ ವ್ಯಕ್ತಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಪುಟಾಣಿ ಲಾಸ್ಯ ಅವರು ಅವರ ಒಂದು ಪ್ರತಿಭೆ, ಅವರ ಒಂದು ಪ್ರಶಸ್ತಿಗಳದ್ದು ಕುರಿತಾಗಿ ಜ್ಞಾನ ಹೊಂದಿರುವಂತಹ ಈ ಪುಟ್ಟ ಹುಡುಗಿ ಇವ್ರ ಬಗ್ಗೆ ಸಂದರ್ಶನ ಮಾಡಿ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದು ನಮಗೊಂಥರ ಸಂತೋಷನೇ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಸಹಕಾರ ಮಾಡಿದಂತಹ ಅವರ ತಾಯಿ ರಂಗಲಕ್ಷ್ಮಿ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಮ್ಯಾಮ್. ನಿಮಗೂ ಕೂಡ ಇಂತಹ ಒಬ್ಬ ಪ್ರತಿಭೆ ಮಗಳನ್ನು ಕರೆಸಿ ನಮ್ಮ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಹಾಗೆ ಲಾಸ್ಯ, ನಿಮಗೂ ಕೂಡ ಧನ್ಯವಾದಗಳು ನಮ್ಮ ಒಂದು ಕೇಳುಗರಿಗೆ ನೋಡುಗರಿಗೆ ನಿಮ್ಮ ಒಂದು ಅದ್ಭುತ ಪ್ರತಿಭೆಯನ್ನು ತೋರಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಲಾಸ್ಯ. ಕೊನೆಯದಾಗಿ ವೀಕ್ಷಕರಿಗೆಲ್ಲರಿಗೂ ನಮ್ಮ ಲಾಸ್ಯ ಅವರು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಹೇಳುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಕೊನೆಗಾಣಿಸ್ತಾರೆ. ಧ್ಯಾನ ಶ್ಲೋಕಗಳು. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ. ಭಗವದ್ಗೀತೆ ಭವದ್ವೇಷಿಣೀಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋಧ್ಯಾಯಃ. ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಉವಾಚ ದೃಷ್ಟ್ವಾ ತೂ ಪಾಂಡವಾನೇಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುದ್ಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಬೋಧಶ್ಚ ಶೈಬ್ಯಶ್ಚ ನರಪುಂಗವಃ. ಧನ್ಯವಾದಗಳು ಲಾಸ್ಯ, ತುಂಬ ಚೆನ್ನಾಗಿ ಹೇಳಿದ್ರು. ಇದೇ ರೀತಿಯಾದಂತಹ ವಿಶೇಷ ಕಾರ್ಯಕ್ರಮಗಳಿಗಾಗಿ ಸದಾ ನೋಡ್ತಾ ಕೇಳ್ತಾ ಇರಿ ರೇಡಿಯೋ ಸಿದ್ಧಾರ್ಥ ಮತ್ತು ಸಿದ್ಧಾರ್ಥ ನ್ಯೂಸ್. ಧನ್ಯವಾದಗಳು.